ಬೆಳಗಾವಿಯಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್, ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಇವರ ಈ ಭೇಟಿ. ಇಬ್ಬರ ಭೇಟಿ ಬಹಳ ಕುತೂಹಲ ಕಾರಣವಾಗ್ತಾ ಇದೆ. ಬಿಜೆಪಿ ಶಾಸಕ ಸಿದ್ದರಾಮಯ್ಯ ಅವರನ್ನ ಈ ಸಂದರ್ಭದಲ್ಲಿ ಭೇಟಿಯಾಗಿರೋದು. ರಮೇಶ್ ಜಾರಕಿಹೊಳಿಯಿಂದ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯಾಗಿದೆ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಭೇಟಿ ಮಾಡಿ ಕೆಲ ಹೊತ್ತು ಮಾತುಕತೆ ಕೂಡ ಆಗಿದೆ. ಸುಮಾರು 30 ನಿಮಿಷಗಳ ಕಾಲ ಇಬ್ಬರು ರಹಸ್ಯವಾಗಿ ಮಾತುಕತೆ ನಡೆಸಿದಾರಂತೆ. ಏಕಾಂಗಿಯಾಗಿ ಬಂದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ. ಈ ಹಿಂದೆ ಆಪರೇಷನ್ ಕಮಲಕ್ಕೆ ರಮೇಶ್ ಜಾರಕಿಹೊಳಿ ಒಳಗಾಗಿದ್ರು ಅಂಡ್ ಅವರೇ ಮೇನ್ ಲೀಡರ್. ಕಾಂಗ್ರೆಸ್ನಲ್ಲಿದ್ದಾಗ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು ರಮೇಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಅವರ ಅತ್ಯಾಪ್ತತೆ ಅದು ವಿವರಿಸೋಕ್ಕಾಗದಲ್ಲೇ ಇರೋ ರೀತಿಯ ಸಂಬಂಧದಲ್ಲಿ ಅವರಿಬ್ಬರು ಕೂಡ ಇದ್ರು. ಆದ್ರೆ ಕಾರಣಾಂತರಗಳಿಂದ ಮನನೊಂದೋ ಅಥವಾ ಜಿದ್ದಿಗೆ ಬಿದ್ದೋ ಪಕ್ಷವನ್ನ ಬಿಟ್ಟು ರಮೇಶ್ ಜಾರಕಿಹೊಳಿ ಒಂದು ಟೀಮನ್ನೇ ಕರ್ಕೊಂಡು ಹೋದ್ರು. ಈಗ ಅಲ್ಲಿ ಅತೃಪ್ತರ ಬಣದಲ್ಲಿ ಇವರೇ ಕಿಂಗು. ಈ ನಡುವಲ್ಲಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಬಡಿದಾಟ ಆಗ್ತಾ ಇದೆ. ಬಿಜೆಪಿಯಲ್ಲಿ ಅತೃಪ್ತರ ಅಥವಾ ವಲಸಿಗರ ಬಣ ಬಡಿದಾಟ ನಡೀತಾ ಇದೆ. ಇದರ ನಡುವೆ ರಮೇಶ್ ಜಾರಕಿಹೊಳಿ ಏಕಾಏಕಿ ಸಿದ್ದರಾಮಯ್ಯ ಅವರನ್ನ ಬಂದು ಭೇಟಿ ಮಾಡಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರೆ? ಚರ್ಚೆ ಮಾಡಿರಬಹುದು. ಹಲವಾರು ರೆಕ್ಕೆ ಪುಕ್ಕಗಳು ಇಂಥ ಸಂದರ್ಭದಲ್ಲಿ ಭೇಟಿ ಆದಾಗ ಹುಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಒಂದಾನೊಂದು ಕಾಲದಲ್ಲಿ ಇಲ್ಲ, ಈಗಲೂ ಕೂಡ ಪಕ್ಷವನ್ನ ಅವರು ಬಿಟ್ಟಿದ್ದಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ ಅವರಿಬ್ಬರ ಅತ್ಯಾಪ್ತತೆ ಈಗಲೂ ಹಾಗಿದೆ. ಏನೇ ಪರಿಸ್ಥಿತಿ ಬರಲಿ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಪಿಟಿಕ್ ಅಂದಿಲ್ಲ, ಅವರ ವಿರುದ್ಧವಾಗಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಈ ಸಂದರ್ಭದಲ್ಲಿ ಬಿಜೆಪಿಲೇ ಒಂದು ರೀತಿಯ ಸಮಸ್ಯೆ ಇದೆ, ಕಾಂಗ್ರೆಸ್ನಲ್ಲಿ ಇನ್ನೊಂದು ರೀತಿ ಬಣ ಬಡಿದಾಟ ಇದೆ ಅಥವಾ ಕುರ್ಚಿ ಬಡಿದಾಟ ಇದೆ. ಈ ಟೈಮ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವ ಉದ್ದೇಶ ಏನಿರಬಹುದು ಅಂತ ನಿಮ್ಗನ್ಸುತ್ತೆ? ರಾಜಕೀಯ ವಲಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಯಶವಿದ್ಯಾ, ಏನು ಸಿಎಂ ಸಿದ್ದರಾಮಯ್ಯ ರಮೇಶ್ ಜಾರಕಿಹೊಳಿ ಭೇಟಿ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಸರ್ಕಿಟ್ ಹೌಸ್ ನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ಬರು ಕೂಡ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಅವರು ಕೂಡ ರಹಸ್ಯವಾಗಿ ಮಾತುಕತೆಯನ್ನ ನಡೆಸಿರುವಂತದ್ದು. 1-to-1 ಚರ್ಚೆ ಆಗಿದ್ದಾದ್ರು ಏನು ಅನ್ನುವಂತ ಕುತೂಹಲ ಮೂಡ್ತಿರುವಂತದ್ದು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಇವತ್ತು ಕೂಡ ನಮ್ಮ ನಾಯಕ ಸಿದ್ದರಾಮಯ್ಯ ಅನ್ನುವಂತ ಮಾತನ್ನ ಪದೇ ಹೇಳ್ತಿರ್ತಾರೆ. ಪಕ್ಷವನ್ನ ತೊರೆದು ಬಿಜೆಪಿ ಬಂದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲವಾಗಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಪರವಾಗಿದ್ದಾರೆ. ಸದ್ಯದಲ್ಲಿ ನಡೀತಿರುವಂತಹ ನಾಯಕತ್ವ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಮತ್ತು ಸಿಎಂ ಸಿದ್ದರಾಮಯ್ಯ ತಮ್ಮದೇ ಆದ ತಂತ್ರಗಳನ್ನ ಹೂಡ್ತಾ ಇದ್ದಾರೆ. ಜೊತೆಗೆ ಡಿ.ಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಆದ ತಂತ್ರಗಳನ್ನ ಹೂಡ್ತಿದ್ದಾರೆ. ಹೀಗಾಗಿ ಏನು ಬೆಳಗಾವಿ ಅಧಿವೇಶನ ಕಳೆದ ಬಳಿಕ ರಾಜ್ಯದಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಿಷ್ಟು ಮಾಹಿತಿ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಲ ಹೆಚ್ಚಿಸಿಕೊಳ್ಳೋದು ಒಂದ್ ಕಡೆ ಆದ್ರೆ ಡಿ.ಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಶಾಸಕರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನು ಇರುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದರ ನಡುವೆ ರಮೇಶ್ ಜಾರಕಿಹೊಳಿ ಮತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ರಮುಖವಾಗಿ ಏನು ಈ ಹಿಂದೆ ಸರ್ಕಾರ ಪತನ ಆಗೋದಕ್ಕೆ ಕಾರಣ ಆಗಿದಂತ ರಮೇಶ್ ಜಾರಕಿಹೊಳಿ ತಮ್ಮ ಜೊತೆಗೆ 17 ಜನ ಶಾಸಕರನ್ನ ಕರೆದುಕೊಂಡು ಹೋಗಿದ್ರು. ಸರ್ಕಾರ ಪತನಕ್ಕೆ ಜಿದ್ದಿಗೆ ಬಿದ್ದಿದ್ರು. ಡಿ.ಕೆ ಶಿವಕುಮಾರ್ ಅವರ ಮೇಲೆ ಅಸಮಾಧಾನ ಇಟ್ಕೊಂಡೆ ಸರ್ಕಾರ ಪತನಕ್ಕೆ ಕೂಡ ಕಾರಣ ಆಗಿತ್ತು ಅನ್ನುವಂತ ಮಾಹಿತಿಗಳಿರುವಂತದ್ದು. ಜೊತೆಗೆ ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.